ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯ ಪಾಂಡವರನ್ನ ಭೇಟಿಯಾಗುವುದಕ್ಕಾಗಿ ಬಂದಿದ್ದಾನೆ. ಪಾಂಡವರನ್ನ ಭೇಟಿಯಾಗುವುದಕ್ಕೆ ಬಂದರೆ ಅವನಿಗೆ ಸಂಜಯನ ಕಡೆಯಿಂದ ಧೃತರಾಷ್ಟ್ರ ಕೆಲವೆಲ್ಲ ಮಾತುಗಳನ್ನು ಹೇಳಿ ಕಳಿಸಿದ್ದಾನೆ. ಆ ಎಲ್ಲ ಮಾತುಗಳನ್ನ ದೂತನಾಗಿ ಬಂದ ಸಂಜಯ ಪಾಂಡವರಿಗೆ ಮುಟ್ಟಿಸ್ತಾ ಇದ್ದಾನೆ. ಹಿಂದೆ ಕೆಲವು ಮಾತುಗಳನ್ನು ಹೇಳಿದ್ದಾನೆ, ಈಗ ಕೆಲವು ಮಾತುಗಳನ್ನು ತಿಳಿಸ್ತಾನೆ. ಏನಂತಾನೆ? ಧರ್ಮನಿತ್ಯ ಪಾಂಡವತೆ ವಿಚಿಷ್ಟ. ಧರ್ಮರಾಜ, ನೀನು ಅತ್ಯಂತ ಧಾರ್ಮಿಕ. ನಿನ್ನ ಹೆಸರೇ ಧರ್ಮರಾಜ. ನೀನು ಧರ್ಮ ಮಾಡಿದರೆ ಶೋಭಿಸ್ತಿ. ನೀನು ಮಹಾತ್ಮ, ನಿನ್ನ ಮನಸ್ಸು ದೊಡ್ಡದು. ಹಾಗಾಗಿ ನೀನು ಅವಶ್ಯವಾಗಿ ಒಂದು ಕೆಲಸ ಮಾಡು. ಏನು ಅಂತಂದ್ರೆ, ಧರ್ಮವನ್ನೇ ಮಾಡ್ತಾ ಇರು. ಧರ್ಮವನ್ನು ಬಿಟ್ಟು ಅಧರ್ಮವನ್ನ ಮಾಡ್ಲಿಕ್ಕೆ ಹೋಗಬೇಡ. ಸುತರಾಮ್ ಹೋಗಬೇಡ. ಯಾವ ಧರ್ಮವೂ ನಿನಗೆ ಶೋಭಿಸುವುದಿಲ್ಲ. ಸಂಜಯ ಹೇಳ್ತಾನೆ, ನೀನು ಕೇವಲ ಧರ್ಮವನ್ನು ಮಾಡು, ಅಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ. ಯಾಕೆ ಅಂತಂದ್ರೆ ನಿನಗೆ ಅಧರ್ಮ ಶೋಭಿಸುವುದಿಲ್ಲ. ಕೆಲವರು ಧರ್ಮವನ್ನು ಮಾಡಿದರೇನೇ ಶೋಭಿಸುವುದಿಲ್ಲ, ಕೆಲವರು ಅಧರ್ಮ ಮಾಡಿದರೇನೇ ಶೋಭಿಸುವುದಿಲ್ಲ. ನೀನು ಅಂಥವ. ಅಧರ್ಮ ಮಾಡಿದರೆ ನಿನಗೆ ಅದು ಎಂದೆಂದಿಗೂ ನಿನಗೆ ಶೋಭಿಸುವುದಿಲ್ಲ, ನಿನಗೆ ಒಗ್ಗುವುದಿಲ್ಲ. ಆದ್ದರಿಂದ ನಚೇದ್ಭಾಗಂ ಕುರವೋನ್ಯತ್ರ ಯುದ್ಧ ಪ್ರಯಚ್ಛೇರಂ ತುಭ್ಯಮಜಾತ ಶತ್ರೋ. ಅಜಾತ ಶತ್ರುವಾದ ನೀನು ತಪಸ್ಸನ್ನು ಮಾಡು, ಹೊರತು ಸರ್ವಥಾ ಯುದ್ಧವಾಡ್ಲಿಕ್ಕೆ ಹೋಗಬೇಡ. ಅವರು ನಿನಗೇನಾದರೂ ರಾಜ್ಯ ಕೊಟ್ಟರೋ ತಗೋ, ಅವಶ್ಯವಾಗಿ ಭೋಗ ಮಾಡು. ರಾಜ್ಯ ಕೊಡ್ಲಿಲ್ವೋ ಯುದ್ಧ ಆಡ್ಲಿಕ್ಕೆ ಬರಬೇಡ. ನೀನು ಯುದ್ಧ ಮಾಡುವ ವಿಚಾರವನ್ನೇ ಮನಸ್ಸಿನಲ್ಲಿ ತರಬೇಡ. ನೀನು ಸರ್ವಥಾ ನಚೇದ್ಭಾಗಂ ಕುರವೋನ್ಯತ್ರ ಯುದ್ಧಾತ್ ಪ್ರಯಚ್ಛೇರಂತುಭ್ಯಮಜಾತ ಶತ್ರೋ ಭೈಕ್ಷಚರ್ಯಾಂ ಅಂಧಕ ವೃಷ್ಟಿ ರಾಜ್ಯೇ ಶ್ರೇಯೋ ಮನ್ನೆ ನತು ಯುದ್ಧೇನ ರಾಜ್ಯಂ. ನೀನು ಯುದ್ಧ ಮಾಡಿ ರಾಜ್ಯವನ್ನು ಗಳಿಸಬೇಡ. ತಪ್ಪದು. ಭಿಕ್ಷೆಯನ್ನು ಬೇಡ. ಯಾದವರ ಮನೆಗಳಲ್ಲಿ, ದ್ವಾರಕಾ ಪಟ್ಟಣದಲ್ಲಿ, ಮಥುರಾ ಪಟ್ಟಣದಲ್ಲಿ ನೀನು ಹೋಗಿ ಭಿಕ್ಷೆಯನ್ನು ಬೇಡ ಧರ್ಮರಾಜ. ಅದು ನಿನಗೆ ಕಳೆ ಕಟ್ಟತ್ತೆ. ಯುದ್ಧವಾಡಿ ನೀನು ರಾಜ್ಯವನ್ನು ಗಳಿಸಿದರಲ್ಲ. ಆದ್ದರಿಂದ ನೀನು ಯುದ್ಧವನ್ನು ಆಡಬೇಡ. ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ನೋಡಿ. ಧೃತರಾಷ್ಟ್ರ ಏನ್ ಹೇಳಿ ಕಳಿಸಿದ್ದಾನೆ ನೋಡಿ. ಸಂಜಯ ಇಷ್ಟು ಬ್ಲಂಟ್ ಆಗಿ ಹೇಳ್ತಾ ಇದ್ದಾನೆ, ಭಿಕ್ಷೆಯನ್ನು ಬೇಡಿ, ಯುದ್ಧ ಆಡಬೇಡಿ, ರಾಜ್ಯ ಕೊಡದೇ ಇದ್ರೆ ಇಲ್ಲ, ರಾಜ್ಯ ಇಲ್ಲದೆ ಇದ್ರೆ ಭಿಕಾರಿ ಅಂತ ತಿರುಗಿ. ಏನಂತೆ, ನಿಮಗೇನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಶ್ರೇಯೋಮನ್ಯೇನತು ಯುದ್ಧೇನ ರಾಜ್ಯಂ ಅಲ್ಪಕಾಲಂ ಜೀವಿತಂ ಯನ್ ಮನುಷ್ಯೇ. ಮನುಷ್ಯ ಬದುಕೋದು ಅಲ್ಪಕಾಲ, 100 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಅಷ್ಟೊಳಗೆ ಎಷ್ಟು ದಿವಸ ಇರ್ತಾನೋ ಗೊತ್ತಿಲ್ಲ. ಹಾಗಾಗಿ ಅಲ್ಪಕಾಲವಾದಂತಹ ಜೀವಿತದೊಳಗೆ ಮಹಾಸ್ರಾವಂ ನಿತ್ಯ ದುಃಖಂ ಚಲಂಚ. ಕ್ಷಣಿಕವಾದ ಜನ್ಮ ಇದು. ಮಹಾ ಆಸ್ರಾವ, ಬೇಕಾದಷ್ಟು ಸೋರಿ ಹೋಗುತ್ತೆ. ಇದರೊಳಗೆ ಶಕ್ತಿ, ಉತ್ಸಾಹ, ತೇಜಸ್ಸು, ಬಲ ಎಲ್ಲ ಹಾಳಾಗಿ ಹೋಗ್ತದೆ. ನಿತ್ಯ ದುಃಖಂ, ಒಂದಿಲ್ಲ ಒಂದು ದುಃಖ, ಒಂದಿಲ್ಲ ಒಂದು ಆಪತ್ತು, ಒಂದಿಲ್ಲ ಒಂದು ಸಮಸ್ಯೆ ಮನುಷ್ಯನಿಗಿದ್ದದ್ದೇ. ಭೂಯಶ್ಚ ತದ್ಯಶಸೋ ನಾನುರೂಪಂ. ಇಷ್ಟೆಲ್ಲ ಇದ್ದಾಗ ನೀನು ಯುದ್ಧವಾಡಿ ರಾಜ್ಯವನ್ನು ಗಳಿಸ್ತಿ ಅಂತ ಅನಬೇಡ. ಯಾಕೆ ಅಂದ್ರೆ ನಿನ್ನ ಯಶಸ್ಸಿಗೆ ನಿನ್ನ ಕೀರ್ತಿ ಏನಿದೆ ನೋಡು, ಅದು ಬಹಳ ಉತ್ತಮವಾದ ಕೀರ್ತಿ, ಅಕಲ್ಮಶವಾದ ಕೀರ್ತಿ. ಅಂಥ ಶುದ್ಧವಾದ ಕೀರ್ತಿ ಹಾನಿಯಾಗ್ತದೆ. ತಸ್ಮಾತ್ ಪಾಪಂ ಪಾಂಡವ ಮಾಕೃತಾಸ್ತ್ವಂ. ಆದ್ದರಿಂದ ನೀನು ಪಾಪವನ್ನ ಮಾಡಬೇಡ. ಹಣದ ಲೋಭವೇನಿದೆ ನಿನಗೆ, ರಾಜ್ಯ ಬೇಕು ಬೇಕು ಅಂತ ನಿನಗೆ ಅನಿಸ್ತಾ ಇದೆಯಲ್ಲ, ಇದು ಅರ್ಥತೃಷ್ಣ. ಈ ಅರ್ಥತೃಷ್ಣ ಅತಿ ಭಯಾನಕ. ಇದು ಅತಿ ಭಯಾನಕ. ನಿಬಂಧಿನಿ ಅರ್ಥತೃಷ್ಣೇಹ ಪಾರ್ಥ. ಅರ್ಥತೃಷ್ಣ ಇದು ನಿಬಂಧಿನಿ, ನಮ್ಮನ್ನ ಕಟ್ಟಿ ಹಾಕತ್ತೆ. ಎಂದೆಂದಿಗೂ ಮನುಷ್ಯನಿಗೆ ಉದ್ಧಾರ ಮಾಡಿಕೊಡುವುದಿಲ್ಲ. ಆದ್ದರಿಂದ ಹಣದ ಲೋಭ ನೀನು ಇಟ್ಕೋಬೇಡ. ನಿನ್ನಂಥ ಸಾತ್ವಿಕ ಪುರುಷ ಹಣದ ಲೋಭವಿಲ್ಲದೆ ನೀನು ಬದುಕುವುದು ಶ್ರೇಷ್ಠ.
ವೇದೋಧೀತ ಚರಿತಂ ಬ್ರಹ್ಮಚರ್ಯಂ, ಗುರುಗಳ ಸೇವೆಯನ್ನು ಮಾಡಿದಿ, ವೇದವನ್ನು ಅಧ್ಯಯನ ಮಾಡಿದಿ, ಯಜ್ಞಗಳನ್ನು ಆಚರಿಸಿದ್ದಿ, ಬ್ರಾಹ್ಮಣರಿಗೆ ದಾನ ಕೊಟ್ಟಿ. ಆತ್ಮಾದತ್ತೋ ವರ್ಷಪೂಕಂ ಸುಖೇಭ್ಯ, ಬೇಕಾದಷ್ಟು ನಿನ್ನ ಸಂಪೂರ್ಣ ಸರ್ವಸ್ವವನ್ನೇ ನೀನು ತ್ಯಾಗ ಮಾಡಿ ಎಲ್ಲ ವೈರಾಗ್ಯದಲ್ಲಿ ಜೀವನವನ್ನು ಕಳೆದಿ ನೀನು. ಹೌದೋ? 12-13 ವರ್ಷಗಳವರೆಗೆ ರಾಜ್ಯವನ್ನು ಬಿಟ್ಟು ಭೋಗತ್ಯಾಗ ಮಾಡಿ ಕಾಡಿನಲ್ಲಿ ಸಂಚಾರ ಮಾಡಿದಿ. ಕಾಡಿನಲ್ಲಿ ಸಂಚಾರ ಮಾಡಿ ನೀನೀಗ ಭಾರೀ ತಪಸ್ವಿ ಅಂತ ಪ್ರಸಿದ್ಧನಾಗಿದ್ದಿ. ಈಗ ನೀನು ಯುದ್ಧಕ್ಕೆ ಬಂದ್ರೆ ನಿನ್ನೆಲ್ಲ ಕೀರ್ತಿ ಹಾಳಾಗಿ ಹೋಗುತ್ತೆ. ಯುದ್ಧಕ್ಕೆ ಬರಬೇಡ. ಸುಖಪ್ರಿಯೇ ಸೇವಮಾನೋತಿ ವೇಲಂ ಯೋಗಾಭ್ಯಾಸೆ ಯೋ ನ ಕರೋತಿ ಕರ್ಮ ವಿತ್ತಕ್ಷಯೇ ಹೀನ ಸುಖೋತಿ ವೇಲಂ ದುಃಖಂ ಶೇತೆ ಕಾಮವೇಗ ಪ್ರಣೊನ್ನಃ. ಮನುಷ್ಯ ಸುಖವನ್ನ ಸ್ವಲ್ಪವಾಗಿ ಭೋಗ ಮಾಡಿ, ಪ್ರಿಯವನ್ನ ತನಗೆ ಬೇಕಾದದ್ದು ಅಂತೇನಿದೆಯೋ ಅದನ್ನೆಲ್ಲವನ್ನು ಅಲ್ಪವಾಗಿ ಪಡೆದು ತಾನು ಇದ್ದದ್ದರೊಳಗೆ ಸುಖವನ್ನು ಅನುಭವಿಸುವುದನ್ನು ಕಲಿಬೇಕು. ಅಂದ್ರೆ ತಾನು ಮನುಷ್ಯ ಯೋಗಿಯಾಗಲಿಕ್ಕೆ ಸಾಧ್ಯ. ಅಂಥ ಮನುಷ್ಯನಿಗೆ ಯೋಗಿಯಾಗ್ಲಿಕ್ಕಾಗತ್ತೆ. ಇಲ್ಲದೆ ಇದ್ರೆ ಯೋಗಿಯಾಗ್ಲಿಕ್ಕೆ ಸಾಧ್ಯವಿಲ್ಲ. ಅಶ್ರದ್ಧಧತ್ ಪರಲೋಕಾಯ ಮೂಢ ಹಿತ್ವಾ ದೇಹಂ ತಪ್ಯತೆ ಪ್ರೇತ್ಯ ಮಂದ. ಬುದ್ಧಿಗೇಡಿಯಾದಂತಹ ಮನುಷ್ಯ ಲೋಭ, ಹಣ 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 ಅಂತ ಅದರ ಬೆನ್ನತ್ತಿ ಹೋಗಿ ಅವನು ಪರಲೋಕಕ್ಕೆ ಅವನಿಗೆ ಶ್ರದ್ಧೆ ಇಲ್ಲ. ಹಾಗಾಗಿ ಅವನು ಇಹಲೋಕದಲ್ಲಿ ಹಣ ಗಳಿಸಿ ಭೋಗಿಸಿ ಬಿಟ್ರೆ ತೀರಿತು, ಎಲ್ಲ ಮುಗಿದೋಯಿತು ಅಂತ ಭಾವಿಸಿದ್ದಾನೆ. ಹಾಗಾಗಿ ಹಣದ ಬೆನ್ನತ್ತಿ ಅವನು ತಿರುಗ್ತಾನೆ. ನ ಕರ್ಮಣಾಂ ವಿಪ್ರನಾಶೋಸ್ತ್ಯಮುತ್ರ. ಪಾಪ ಮಾಡಿದ್ದು ಎಂದೆಂದಿಗೂ ನಾಶವಾಗುವುದಿಲ್ಲ, ಪುಣ್ಯ ಮಾಡಿದ್ದು ಎಂದೆಂದಿಗೂ ಹಾಳಾಗುವುದಿಲ್ಲ. ಇವತ್ತು ಮಾಡಿದ ಪುಣ್ಯ ಇವತ್ತಿಲ್ಲ ನಾಳೆ ಭೋಗ ಕೊಡಲೇಬೇಕು. ನಾವು ಮಾಡಿದ ಪಾಪ ಅದು ಎಂದೆಂದಿಗೂ ಹಾಗೆ ಹೋಗುವುದಿಲ್ಲ, ಅದು ನಮಗೆ ದುಃಖವನ್ನು ಕೊಟ್ಟೇ ಆಗಬೇಕು. ಪಾಪ ಮಾಡಿದ್ದೀನಿ ನನಗೆ ದುಃಖವಾಗೋದು ಬೇಡ ಅಂತಂದ್ರೆ ಅದು ಮೋಸ. ಅದು ಯಾರೂ ಒಪ್ಪುವುದಿಲ್ಲ. ದೈವ ಒಪ್ಪುವುದಿಲ್ಲ. ಆಕ್ಸಿಡೆಂಟ್ ಮಾಡಿ 4 ಜನರನ್ನು ಕೊಲೆ ಮಾಡಿ ನಾನು ಪಾರಾಗಿ ಬರಬಹುದು, ಏನ್ ನನ್ನ ತಪ್ಪಿಲ್ಲ ಅಂತ ಹೇಳಿ ಪಾರಾಗಿ ಬರಬಹುದು. ಆದರೆ ದೇವರ ಕೈಯಿಂದ ಪಾರಾಗುವುದು ಸಾಧ್ಯವಿಲ್ಲ. ದೇವರು ದಂಡವನ್ನು ಮಾಡೇ ಮಾಡ್ತಾನೆ. ಕರವಕ್ಕೆ ತಕ್ಕಂತೆ ಭಗವಂತ ನಿಸ್ಪೃಹ ವೈಷಮ್ಯ ನಿರ್ಘಣ್ಯಗಳಿಲ್ಲ. ಭಗವಂತ ಶಿಕ್ಷೆಯನ್ನು ಕೊಡ್ತಾನೆ. ಆ ಶಿಕ್ಷೆಯನ್ನ ಪ್ರೀತಿಯಿಂದಲೇ ಸ್ವೀಕಾರ ಮಾಡಬೇಕು. ನಾವು ಒಂದು ಮಾತು ಕಲಿತು ಬಿಟ್ರೆ ನಮಗೆಲ್ಲ ಸುಖಮಯವಾಗುತ್ತೆ. ಒಂದು ಮಾತು ಕಲಿಲಿಕ್ಕೆ ಆಗುವುದಿಲ್ಲ, ಕಷ್ಟ, ಅನುಭವದಿಂದ ಕಲಿತಾ ಹೋಗಬೇಕು. ಶಾಸ್ತ್ರ ಹೇಳಿದ ಮಾತನ್ನ ಮೇಲಿಂದ ಮೇಲೆ ಕಿವಿ ಮೇಲೆ ಬೀಳಿಸ್ಕೊಳ್ತಾ ಇದ್ರೆ ಆಗ ಆ ಮಾತನ್ನು ಕಲಿಲಿಕ್ಕೆ ಸಾಧ್ಯವಾಗತ್ತೆ. ಅದು ಒಂದೇ ಮಾತು. ನಮ್ಮ ಮನಸ್ಸಿನ ಇಷ್ಟದಂತೇನೆ ಇಚ್ಛೆಯಂತೇನೆ ನಡಿಬೇಕು ಜಗತ್ತಿನಲ್ಲಿ ಅಂತಿಲ್ಲ. ಇದು ಒಂದು ಸತ್ಯವನ್ನು ತಿಳಿದ್ರೆ ದುಃಖವೇ ಜಗತ್ತಿನಲ್ಲಿಲ್ಲ. ನಾನೇನೋ ಅನ್ಕೊಂಡಿದ್ದೀನಿ, ಒಂದು ಸಂಕಲ್ಪ ಮಾಡಿದ್ದೀನಿ, ಅದಕ್ಕೆ ವಿರುದ್ಧವಾಗಾಯಿತು. ದೇವರು ಸ್ವತಂತ್ರ, ದೇವರು ಇಚ್ಛೆ ಇದ್ದಾಗ ಆಯಿತು. ಇಷ್ಟು ಸುಲಭವಲ್ಲ. ಆದರೆ ಋಷಿಗಳು, ಮುನಿಗಳು, ಜ್ಞಾನಿಗಳು ದುಃಖವನ್ನೇನು ಸಹಿಸಿಕೊಂಡ್ರು, ಅದಕ್ಕೆ ಮೂಲ ಏನು ಇದೆ. ದೇವರ ಸಂಕಲ್ಪದಂತೆ ಎಲ್ಲ ಭೋಗಿಸಬೇಕು. ದೇವರ ಸಂಕಲ್ಪವನ್ನು ಬಿಟ್ಟು ಇನ್ನೇನೂ ಆಗುವುದಿಲ್ಲ ಜಗತ್ತಿನೊಳಗೆ. ಇಷ್ಟು ತಿಳಿದರೆ ದುಃಖ ಪ್ರತೀಕಾರ, ಇಷ್ಟು ಸಣ್ಣ ಮಾತಿನಲ್ಲಿ ದುಃಖ ಪ್ರತೀಕಾರ ಇದೆ. ದುಃಖಕ್ಕೆ ಆಂಟಿಡೋಟ್ ಏನು ಅಂತಂದ್ರೆ, ನಾವು ಯಾವುದು ನಮ್ಮ ಇಚ್ಛೆಗೆ ಬಂದಂತೇನೇ ಆಗಬೇಕು ಅಂತ ಹಠ ಹಿಡಿದು ಕೂತಾಗ ದುಃಖ ಉಲ್ಬಣವಾಗಿ, ಆ ಸ್ಟಿಫ್ನೆಸ್ ಹೋಗಿಬಿಟ್ರು ಸಾಕು, ನಮ್ಮ ದುಃಖ ಸಾಕಷ್ಟು ಮಟ್ಟಿಗೆ ಕಡಿಮೆಯಾಗಿದೆ. ಅದು ನಮ್ಮಲ್ಲಿ ಬರಬೇಕಾದರೆ ಪರಮಾತ್ಮ ತತ್ ಪರತಂತ್ರಂತು ಸರ್ವಮೇವ ಹರಿ ಸದಾ ವಶಮಿತ್ತೇವ ಜಾನಾತಿ ಸಂಸಾರನ್ನು. ಪರಮಾತ್ಮ ಸ್ವಾಮಿ, ನಾವು ಅವನ ದಾಸರು, ಅವನು ಸತ್ಯ ಸಂಕಲ್ಪ, ನಮ್ಮ ಕರ್ಮಾನುಸಾರ ಅವನು ಫಲವನ್ನು ಕೊಡ್ತಾನೆ. ದೇವರನ್ನು ನಂಬುವವನು ದೇವರು ಅನ್ಯಾಯ ಮಾಡ್ತಾನೆ ಅಂತ ಹೇಳುವುದು ಬಹಳ ಮೂರ್ಖತನ. ಐದರ್ ದೇವರನ್ನು ಒಪ್ಪುವುದು ಬೇಡ, ದೇವರೇ ಇಲ್ಲ, ದೇವರು ಸತ್ತೋಗಿದ್ದಾನೆ, ಬಹಳ ಸಂತೋಷ ಸುಖ. ಅಥವಾ ದೇವರು ಕೊಟ್ಟ ದುಃಖವೇನಿದೆ ಇದು ಅತ್ಯಂತ ನ್ಯಾಯದ ದುಃಖ, ನಮಗೆ ದೇವರು ಕೊಟ್ಟ ದುಃಖ ಇದು ಅತ್ಯಂತ ನ್ಯಾಯದ ದುಃಖ. ಗೌರ್ಮೆಂಟಿನಿಂದ ನನಗಾದ ದುಃಖ ಕದಾಚಿತ್ ಅನ್ಯಾಯ, ತಪ್ಪಿಲ್ಲ, ಚಿಂತೆ ಇಲ್ಲ. ಯಾರೋ ಒಬ್ಬ ಶತ್ರುಗಳು ತಪ್ಪು, ಅವನು ಮಾಡಿದ್ದು ತಪ್ಪು,
ದೇವರು ನಮಗೆ ದುಃಖ ಕೊಡ್ಲಿ, ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಶತ್ರುಗಳು ಕೊಟ್ಟದ್ದು ಅದು ನಾವು ಸಹನೆ ಮಾಡೋದು ಬೇಡ, ಸರಿ, ಸಂತೋಷ. ಆದರೆ ದೇವರು ಕೊಟ್ಟ ದುಃಖ ಏನಿದೆ ನೋಡಿ, ಅದು ಎಂದೆಂದಿಗೂ ತಪ್ಪಲ್ಲ. ಅದು ಅತ್ಯಂತ ಕ್ರಮಬದ್ಧವೇ, ಕರ್ಮಾನುಸಾರಿಯೇ, ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಎಂದೆಂದಿಗೂ ಕರ್ಮಾನುಬಂಧಿ ಅಲ್ಲದೇ ಇಲ್ಲ ಅನ್ನುವುದು ಇದು ಶಾಶ್ವತವಾದ ಸತ್ಯ. ಇದರ ಜ್ಞಾನ, ಅರಿವು, ಎಚ್ಚರ ಚೆನ್ನಾಗಿರಬೇಕು. ಆದ್ದರಿಂದ ನಕರ್ಮಣಾನ್ ವಿಪ್ರನಾಶೋಸ್ತ್ಯಮುತ್ರ. ಯಾವ ಕಾಲದಲ್ಲೂ, ಯಾವ ದೇಶದಲ್ಲೂ, ಯಾವ ಅವಸ್ಥೆಯಲ್ಲೂ ಮಾಡಿದ ಕರ್ಮಗಳ ನಾಶ ಆಗುವುದಿಲ್ಲ. ನಮಗೆ ಭೋಗ ಕೊಟ್ಟೇ ಆಡಬೇಕು, ಇಲ್ಲದ್ರೆ ಹೋಗುವುದಿಲ್ಲ. ಪುಣ್ಯಾನಾಂ ವಾ ಅಥವಾ ಪಾಪಕಾನಾಂ ಪೂರ್ವಂ ಕರ್ತುರ್ಗಚ್ಚತಿ ಪುಣ್ಯಪಾಪಂ ಪಶ್ಚಾತ್ ತ್ವೇನಂ ಅನುಯತ್ತೇವ ಕರ್ತ. ಪುಣ್ಯ ಮೊದಲು ಹೋಗುತ್ತೆ, ಪಾಪ ಮೊದಲು ಹೋಗುತ್ತೆ, ಆಮೇಲೆ ಅದನ್ನು ಹಿಂಬಾಲಿಸಿ ಜೀವ ಹೋಗ್ತಾನೆ. ಮೊದಲು ಪುಣ್ಯ ಇದೆ, ನಾನು ಹಣ ಕೊಟ್ಟಿದ್ದೀನಿ, ಟಿಕೆಟ್ ತಗೊಂಡಿನಿ, ಅದರ ಅರ್ಥ ಏನು? ನನ್ನ ಸಲುವಾಗಿ ನಾನು ಟ್ರೈನ್ ಏರೋದಕ್ಕಿಂತಲೂ ಮೊದಲೇನೆ ನನಗಾಗಿ ಒಂದು ಸೀಟು ರಿಸರ್ವ್ಡ್ ಆಗಿದೆ. ಅದರ ಅರ್ಥ ಏನು? ನನ್ನ ಹಣ, ನನ್ನ ಪುಣ್ಯ ಪಾಪ, ಆ ಪುಣ್ಯ ಪಾಪಗಳ ನಿಮಿತ್ತದಿಂದಾಗಿ ಮೊದಲು ಹೋಗಿ ರಿಸರ್ವ್ ಆಗಿದೆ. ಆ ರಿಸರ್ವ್ ಆಗಿರುವಂತಹ ನನಗಾಗಿ ಆರಕ್ಷಿತವಾಗಿರುವ ಸ್ಥಾನದಲ್ಲಿ ನಾನು ಹೋಗಿ ಕೂತ್ಕೋತೇನೆ. ನಾನು ಹೋದ ಮೇಲೆ ರೆಡಿ ಮಾಡುವುದಿಲ್ಲ, ಅಲ್ಲಿ ತಯಾರು ಮಾಡುವುದಿಲ್ಲ, ಮೊದಲೇ ಇದೆ. ಹಾಗೆ ಪುಣ್ಯ ಮೊದಲು ಹೋಗಿದೆ, ಪಾಪ ಮೊದಲು ಹೋಗಿದೆ, ಆಮೇಲೆ ನಾನು ಅದನ್ನು ಹಿಂಬಾಲಿಸ್ತೇನೆ. ಕರ್ಮ ನಮ್ಮನ್ನು ಹಿಂಬಾಲಿಸ್ತದೆ ಅಂತ ಶಾಸ್ತ್ರ ಎಲ್ಲ ಕೇಳ್ತೇವೆ. ಕರ್ಮ ನಮ್ಮನ್ನು ಹಿಂಬಾಲಿಸ್ತದೆ ಅಂತನೂ ಮಾತೂ ಸತ್ಯವೇ. ಆದರೆ ಅದರ ಅರ್ಥ ಏನು? ಇಲ್ಲಿ ಹೇಳಿದ ಮಾತಿನ ಅರ್ಥ ಏನು? ನಮಗಾಗಬೇಕಾದ ಫಲವನ್ನ ಮೊದಲೇ ಭಗವಂತ ಡಿಸೈಡ್ ಮಾಡಿಟ್ಟಿದ್ದಾನೆ. ಇವತ್ತು ಇಂಥ ಒಂದು ಪಾಪವನ್ನು ಮಾಡಿದೆ, ಗುರುಗಳ ದ್ರೋಹವನ್ನು ಮಾಡಿದೆ, ಅನ್ಯಾಯವನ್ನು ಮಾಡಿದೆ, ಆ ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ. ಆ ಶಿಕ್ಷೆ ನಮಗಾಗತ್ತೆ, ಇಷ್ಟೇ. ಆದ್ದರಿಂದ ಪೂರ್ವಂ ಕರ್ತುರ್ಗಚ್ಚದೆ ಪುಣ್ಯಪಾಪಂ ಪಶ್ಚಾತ್ವೇನಂ ಅನುಯಾತ್ತೇವ ಕರ್ತ ಇಹ ಕ್ಷೇತ್ರೇ ಕ್ರಿಯತೆ ಪಾರ್ಥ ಕಾರ್ಯಂ. ಈ ಭೂಮಿಯೊಳಗೆ ಪುಣ್ಯ ಪಾಪಗಳನ್ನು ಮಾಡೋದು, ಮೇಲಿನ ಭೂಮಿಯಲ್ಲಿ ಕೇವಲ ಕೂತು ಉಣ್ಣೋದು, ಕೇವಲ ಭೋಗ ಮಾಡೋದು, ಏನಲ್ಲಿ ಗಳಿಸುವುದು ಅಂತ ಅನ್ನೋದೇ ಇಲ್ಲ. ಎಲ್ಲ ಗಳಿಸುವುದು ಇಲ್ಲಿ, ಭೋಗಿಸುವುದು ಅಲ್ಲಿ. ಆಯ್ತಾ? ಇಹ ಕ್ಷೇತ್ರೇ ಕ್ರಿಯತೆ ಪಾರ್ಥ ಕಾರ್ಯಂ ನವೈ ಕಿಂಚಿತ್ ಕ್ರಿಯತೆ ಪ್ರೇತ್ಯ ಕಾರ್ಯಂ. ಸತ್ತ ಮೇಲೆ ಏನು ಮಾಡುವುದಿಲ್ಲ ಅಲ್ಲಿ, ಗಳಿಸುವುದಕ್ಕೇನಿಲ್ಲ ಅಲ್ಲಿ, ಗಳಿಸುವುದೆಲ್ಲ ಇಲ್ಲಿ. ನ ಕರ್ತವ್ಯಂ ವಿದ್ಯತೆ ತತ್ರ ಕಿಂಚಿತ ಅನ್ಯತ್ರ ವೈ ಚೇಂದ್ರಿಯ ಪ್ರೇರಣಾಧಿ. ಅಲ್ಲಿ ಕೇವಲ ಭೋಗವನ್ನು ಮಾಡುವುದು ಮಾತ್ರ ಅಲ್ಲಿ ಉಂಟು. ಆದ್ದರಿಂದ ಧರ್ಮರಾಜ, ತ್ಯಜ ಕ್ರೋಧಂ, ಸಿಟ್ಟು ಬಿಟ್ಬಿಡು. ಕೌರವರ ಬಗ್ಗೆ ಇರುವ ನಿನಗಿರುವ ಸಿಟ್ಟು ಬಿಟ್ಬಿಡ, ಪರಿತ್ಯಾಗ ಮಾಡು. ಹರ್ಷಜಂ, ನಿನಗೇನು ಹರ್ಷ ಇದೆ, ಉತ್ಸಾಹ ಇದೆ, ನಾನು ರಾಜ್ಯವನ್ನು ಗಳಿಸಿ ಭಾರಿ ಭೋಗ ಮಾಡ್ತೇನೆ ಅಂತ ಏನೊಂದು ಹರ್ಷವಿದೆ, ಅದನ್ನು ತೊರೆದು ಬಿಡು. ಆ ಹರ್ಷ ಕ್ರೋಧ ಎರಡೂ ಕೆಟ್ಟದ್ದು. ತಚ್ಚೇ ದೇವಂ ದ್ವೇಷರೂಪೇಣ ಪಾರ್ಥಾಹ ಕಲಿಷ್ಯಧ್ವಂ ಕರ್ಮ ಪಾಪಂ ಚಿರಾಯ ನಿವಸಧ್ವಂ ವರ್ಷಪೂಗಾನ್ ವನೇಶು ದುಃಖಂ ವಾಸಂ ಪಾಂಡವಾಹ ಧರ್ಮ ಏವ. ಅದಕ್ಕಾಗಿ ನೀವು ಇವತ್ತು ಒಂದು ಕೆಲಸ ಮಾಡಿ, 12 ವರ್ಷಗಳವರೆಗೆ ಇಷ್ಟು ದಿವಸ ನೀವು ರಾಜ್ಯ ಕಾಡಿನೊಳಗಿದ್ರಲ್ಲ, ಇದ್ರ ಇಲ್ಲ? ಏನಾದ್ರೂ ಪೀಡೆ ಪಟ್ಟಿಯ? ಇಲ್ಲ. ಆರಾಮಾಗಿ 12 ವರ್ಷ ವಿಚಾರವಿಲ್ಲ ಅಂದ್ರೆ ವಿಚಾರವಿಲ್ಲ. ಮಧ್ಯೆ ಮಧ್ಯೆ ಬಂದು ಕೌರವರಿಗೆ ಕೇಳಿದ್ಯಾ, ಧೃತರಾಷ್ಟ್ರನಿಗೆ ಕೇಳಿದ್ಯಾ, ನಮ್ಮನ್ನ ಬಿಟ್ಟು ಬಿಡಿ, ಕನ್ಸೆಷನ್ ಕೊಟ್ಟು ಬಿಡಿ, ಡಿಸ್ಕೌಂಟ್ ಮಾಡಿಬಿಡಿ ನಮ್ಮನ್ನ ಅಂತಂದಿಯಾ? ಇಲ್ಲ. ಅನುಭವಿಸಿದ್ರೆ ಇಲ್ಲ 12 ವರ್ಷ. ಹಾಗೆ ಇಷ್ಟು ದಿನಗಳವರೆಗೆ ಕರಾರಿನಿಂದಾಗಿ 12 ವರ್ಷ ನೀವು ಅನುಭವಿಸಿದ್ದಾದರೆ, ಇನ್ನು ಮೇಲೆ ಕರಾರು ಇಲ್ಲದೇನೆ ಇನ್ನು ನಿಮ್ಮ ಜೀವನಾವಧಿ ನೀವು ಕಾಡಿನಲ್ಲಿ ಇದ್ದು ಬಿಡಿ. ಎಷ್ಟು ಒಳ್ಳೆ ಮಾತನು! ಧೃತರಾಷ್ಟ್ರ ಎಷ್ಟು ಔದಾರ್ಯದಿಂದ ಹೇಳ್ತಾನೆ. ತಪಸ್ಸು ಗಳಿಸುವುದಕ್ಕೆ ಗ್ರೇಟೆಸ್ಟ್ ಅಪರ್ಚುನಿಟಿ ಧರ್ಮರಾಜನಿಗೆ ಕೊಡ್ತಾ ಇದ್ದಾನೆ. ಇಂಥ ಪ್ರಸಂಗವನ್ನೇ ಯಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಕೊಡ್ತಾರೆ ಹೇಳಿ? ಇಂಥ ಪುಣ್ಯವನ್ನು ಅಖಂಡವಾಗಿ ಇಡೀ ಶಾಶ್ವತವಾಗಿ ಕಾಡಿನೊಳಗೆ ಇದ್ದು ಧರ್ಮವನ್ನು ಮಾಡ್ತಾ ಇರು, ತಪಸ್ಸು ಮಾಡ್ತಾ ಇರು. ಇಷ್ಟು ದಿವಸ ಧರ್ಮವನ್ನು ಅನುಭವಿಸಿ ನಿನಗೆ ರೂಢಿಯಾಗಿಬಿಟ್ಟಿದೆ. ಆದ್ದರಿಂದ ಕಾಡಿನ ಅನುಭವ ನಿನಗೇನು ದುಃಖಪ್ರದವಾಗುವುದಿಲ್ಲ. ತಪಸ್ಸು ಗಳಿಸ್ತೀಯಾ, ಪುಣ್ಯವನ್ನು ಮಾಡು.
ಹೇಳೋದಕ್ಕೆ ಸಂಕೋಚ ಹೇಗಾಗಲಿಲ್ಲ ಅಂತ ನನಗೆ ಸಮಸ್ಯೆ. ಹೇಳೋದಕ್ಕೆ ಸಂಕೋಚ ಹೇಗಾಗಲಿಲ್ಲ? ಯುದ್ಧಕ್ಕೆ ಬಂದ್ರೆ ಬರಲಿ ಅಂತ ಅನ್ನಬೇಕೇ ಹೊರತು ನಾವು ರಾಜ್ಯ ಕೊಡುವುದಿಲ್ಲ. ಇಷ್ಟು ಸಂದೇಶ ಕಳಿಸಲಿಕ್ಕೆ ಚಿಂತೆ ಇದ್ದಿದ್ದಿಲ್ಲ. ನೀವು ಯುದ್ಧ ಮಾಡಬೇಡಿ, ನಾವು ನಿಮಗೆ ರಾಜ್ಯ ಕೊಡುವುದಿಲ್ಲ, ರಾಜ್ಯ ಕೊಡುವ ಹೆಸರೇ ಎತ್ತುವುದಿಲ್ಲ, ನೀವು ಮಾತ್ರ ಕಾಡಿಗೆ ಹೋಗಿಬಿಡಿ, ಅಲ್ಲಿ ಹೋಗಿ ಸುಖವಾಗಿ ಕಾಡಿನೊಳಗೆ ಇದ್ದು ಬಿಡ್ರಿ. ನಿಮಸದ್ಧಂ ವರ್ಷ ಪೂಗಾನ್, ಇನ್ನೂ ಎಷ್ಟು ದಿನ ಬದುಕ್ತೀರೋ ಅಷ್ಟು ದಿನಗಳವರೆಗೆ ವನೇಶು ನಿಮಸದ್ಧಂ ದುಃಖಂ ವಾಸಂ ಪಾಂಡವಾಹ ಧರ್ಮ ಏವ. ಅಲ್ಲಿ ದುಃಖವಾಗತ್ತಲ್ಲ, ದುಃಖವಾದರೇನೆ ಪುಣ್ಯ ಬರೋದು, ದುಃಖವಾದರೇನೆ ಪುಣ್ಯ ಬರೋದು. ದುಃಖವಾಗದೇ ಇದ್ರೆ ಪುಣ್ಯ ಇಲ್ಲ. ಅತೀ ಚಳಿಗಾಲ, ಕಾರ್ತಿಕ ಮಾಸ, ಚಳಿಯಲ್ಲಿ ಸ್ನಾನ ಮಾಡಬೇಕು, ದುಃಖವಾಗತ್ತೆ, ಅಂತೇ ಪುಣ್ಯ ಬರ್ತದೆ. ಇಲ್ಲದ್ರೆ ಪುಣ್ಯ ಏನು ಬರೋದು? ಆದ್ದರಿಂದ ಬೆಚ್ಚಗೆ ಹೊತ್ಕೊಂಡು ಮಲ್ಕೋ ಅಂತಂದ್ರೆ ಪುಣ್ಯ ಬರುತ್ತೇನ ಕಾರ್ತಿಕ ಮಾಸದಲ್ಲಿ? ಇಲ್ಲ. ಬೆಳಿಗ್ಗೆ ಏಳಬೇಕು, ಸೂರ್ಯೋದಯ ಆಗೋದ್ರಲ್ಲ ಸ್ನಾನ ಮಾಡಬೇಕು, ಅದು ಚಳಿ ನೀರಲ್ಲಿ ಸ್ನಾನ ಮಾಡಬೇಕು ಇತ್ಯಾದಿ. ಹಾಗಾಗಿ ಪ್ರವ್ರಜ್ಯ ಯಾತಗಿತ್ವ ಪುರಸ್ತಾತ್. ಪ್ರವ್ರಜ್ಯ ಅಂದ್ರೆ ಸನ್ಯಾಸ. ಇಡೀ ಸನ್ಯಾಸವನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಆತ್ಮಾಧೀನಂ ಯದ್ಬಲಂ ತೇ ತದಾಸೀತ್ ನಿತ್ಯಂಚ ವಶ್ಯಾಹ ಸಚಿವಾಸ್ತವೇ ಮೇ ಜನಾರ್ದನೋ ಯುಧಾನಶ್ಚ ವೀರಃ. ನಿಮ್ದೇನು ಸಂಪೂರ್ಣವಾದ ಸೈನ್ಯ, ಐಶ್ವರ್ಯ, ಸಂಪತ್ತು ಏನೇನಿದೆ ಅದನ್ನೆಲ್ಲ ಭಗವಂತನಿಗೆ ಒಪ್ಪಿಸಿಬಿಡಿ, ಕಾಡಿನೊಳಗೆ ಹೋಗಿಬಿಡಿ. ಎಂಥ ತಪಸ್ಸು, ಎಂಥ ಪುಣ್ಯ, ಏನ್ ಸಾಧನೆ ಅದು! ನಿರುಷ್ಯ ಕಸ್ಮಾತ್ ವರ್ಷ ಪೂಗಾನ್ ವನೇಶು ಯುಯುತ್ಸಸೆ. ಇಷ್ಟು ದಿವಸಗಳವರೆಗೆ ವನದೊಳಗಿದ್ದೀರಿ, ಈಗ ಯಾಕೆ ಯುದ್ಧಪ್ಪ? ಯುದ್ಧ ಅಂತ ಅನ್ನಬಾರದು, ಯುದ್ಧ ಅಂತ ಬಾಯಿಯಿಂದ ಅನ್ನಬಾರದು. ಯಾಕೆ ಹೀಗೆ ಮಾತಾಡಿದ್ರು? ಏನವನಿಗೆ ತಲೆ ತಿರುಗಿತ್ತೋ ಧೃತರಾಷ್ಟ್ರನಿಗೆ? ಧರ್ಮರಾಜ ಉತ್ತರ ಕೊಡ್ತಾನದಕ್ಕೆ. ಅಪ್ರಾಜ್ಞೋಮ ಪಾಂಡವ ಯುದ್ಧವಾನಃ. ಧರ್ಮರಾಜ, ನೀನೇನಾದ್ರೂ ಯುದ್ಧವಾಡಿದಿ ಅಂತಾದ್ರೆ ನಿನಗೆ ತಿಳುವಳಿಕೆ ಇಲ್ಲ ಅಂತ ಅಂದುಬಿಡ್ತಾ ಇದೆ ಜಗತ್ತು. ಹುಷಾರ್. ಆದ್ದರಿಂದ ಸರ್ವಥಾ ಯುದ್ಧ ಆಡ್ಲಿಕ್ಕೆ ಬರಬೇಡ, ಬಿಟ್ಬಿಡು, ಯುದ್ಧ ಅಂತ ಅನ್ಬೇಡ. ತಿಳಿತಾ? ಪ್ರಜ್ಞಾವಾನ್ಮ ಯುದ್ಧಮಾನ ಬುದ್ಧ್ಯಮಾನೋಪಿ ಧರ್ಮಂ ಸಂಸ್ತಂಭಾದ್ವಾ ಸೋಪಿ ಭೂತೈರಪೈತಿ. ಏನಿದು ಅಹಂಕಾರ ನಿನಗೆ? ಯುದ್ಧ ಆಡ್ತೀನಿ, ನಾನು ಗೆಲ್ತೀನಿ. ಯಾರು ಹೇಳಿದ್ದಾರೆ ನಿನಗೆ ಗೆಲ್ತಿ ಅಂತ? ಯಾರು ಹೇಳಿದ್ದಾರೆ? ಯಾಕೀಗ ಧರ್ಮವನ್ನು ಮಾಡ್ತಿ? ಬಿಟ್. ನಾಧರ್ಮೇತೆ ಧೀಯತೆ ಪಾರ್ಥ ಬುದ್ಧಿ. ಅಧರ್ಮವನ್ನೇ ನೀನು ಎಂದೂ ಮಾಡಿಲ್ಲ, ನೀನು ಈಗ ಮಾಡಬೇಡ. ಕೊನೆ ಹೊತ್ತಿಗೆ ನೀನು ಧರ್ಮವನ್ನು ಮಾಡಿಬಿಟ್ರೆ ಶಾಶ್ವತ ಅದು. ಅದನ್ನು ಪರಿಮಾರ್ಜನೆ ಮಾಡಲಿಕ್ಕೆ, ತೊಳೆದುಕೊಳ್ಳಿಕ್ಕೆ, ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಉಪಾಯವೇ ಇಲ್ಲ. ಹಿಂದೆ ಮಾಡಿದ ಪಾಪವನ್ನು ಮುಂದೆ ತೊಳ್ಕೋಬಹುದು, ಮುಂದೆ ಮಾಡಿದ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೆ ಏನು ದಾರಿ ಇದೆ? ಉಪಾಯ ಏನು? ಕೊನೆ ಹೊತ್ತಿಗೆ ಯುದ್ಧ ಮಾಡಿಬಿಟ್ರೆ ಮಹಾಪಾಪ ಬರ್ತದೆ. ಇಷ್ಟು ದಿವಸ ಒಳಗರವರೆಗೆ ಸಹನೆ ಮಾಡಿ, ಸಣ್ಣ ವಯಸ್ಸಿನೊಳಗೆ ಪಾಪ ಮಾಡಬೇಕು, ವೃದ್ಧಾಪ್ಯದಲ್ಲಿ ಅದನ್ನೆಲ್ಲ ಪ್ರಕ್ಷಾಳನೆ ಮಾಡಿಕೊಳ್ಳಬೇಕು. ನೀನು ಉಲ್ಟಾ ಮೊದಲೇನೆ ಪಾಪವನ್ನು ಮಾಡಲಿಲ್ಲ, ಎಲ್ಲ ಪುಣ್ಯ ಮಾಡಿದಿ, ಈಗ ಪಾಪ ಯಾವಾಗ ಶುದ್ಧಿ ಆಗೋದು? ಅರ್ಥ ಕಿಂ ತತ್ಕಾರಣಂ ಯಸ್ಯ ಹೇತೋಹೋ ಪ್ರಜ್ಞಾ ವಿರುದ್ಧಂ ಕರ್ಮ ಚಿಕಿತ್ಸೀದಂ. ಏನ್ ಕಾರಣ? ನೀನು ಯಾಕೆ ಯುದ್ಧ ಮಾಡ್ತಾ ಇದ್ದಿ ಹೇಳ ನನಗೆ. ವಿವೇಕಕ್ಕೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ, ಎಲ್ಲರಿಗೆ ವಿರುದ್ಧವಾಗಿ ನೀನು ಯಾಕೆ ಮಾಡ್ತಾ ಇದ್ದಿ? ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯುದ್ಧವಾಗ್ತಾ ಇದ್ದೀಯಲ್ಲ, ಕಾರಣವೇನು? ನೋಡು, ಸಿಟ್ಟು ಅಂತೇನಿದೆ ನೋಡು, ಇದನ್ನ ದುರ್ಜನರು ಎಂದೆಂದಿಗೂ ಕುಡಿಯೋದಿಲ್ಲ. ನೀನು ಅದನ್ನು ಪಾನ ಮಾಡಿಬಿಡು. ನಿನಗೆ ಬಂದ ಸಿಟ್ಟೇನಿದೆ ಆ ಸಿಟ್ಟನ್ನು ಪಾನ ಮಾಡಿಬಿಡು, ಕೋಪವನ್ನು. ಕೋಪ ಇದು ಸರ್ವಥಾ ಪೇಯವಲ್ಲ ದುರ್ಜನರಿಗೆ. ಅವರು ಯಾವಾಗಲೂ ಹೊರಗೆ ಉಗುಳುತ್ತಾರದನ್ನ. ನೀನು ಆ ಸಿಟ್ಟನ್ನ ಕುಡಿದುಬಿಡು, ಪಾನ ಮಾಡಿಬಿಡು. ಮನ್ಯಂ ಸತಾಂ ಪೇಯಂ ಎನ್ನ ಪಿಬಂತ್ಯ ಸಂತಹ ಮನ್ಯಂ ಮಹಾರಾಜ ಪಿವ ಪ್ರಶಮ್ಯ ಕ್ಷಮೈವತೆ ಜಾಯಸಿ ನೋತ ಭೋಗಾ. ಭೋಗವನ್ನು ಮಾಡಬೇಡ, ಕ್ಷಮೆ ಮಾಡು, ಎಲ್ಲರನ್ನ ಕ್ಷಮೆ ಮಾಡು. ಏನು ಭೋಗ ಮಾಡಬೇಡ, ರಾಜ್ಯ ಅಂತ ಅನ್ಬೇಡ, ಯುದ್ಧ ಆಡಬೇಡ. ಏತನ್ಹತ್ವಾ ಕೀದೃಶಂ ತತ್ ಸುಖಂ ಸ್ಯಾತ್. ನಿನಗೇನಪ್ಪ ಸುಖ ಆಗತ್ತೆ? ಭೀಷ್ಮಾಚಾರ್ಯನ ಕೊಲ್ಲಬೇಕು, ದ್ರೋಣ, ಅಶ್ವತ್ಥಾಮ, ಕೃಪಾ ಅಥವಾ ಕರ್ಣ, ಇಲ್ಲವೇ ಎಲ್ಲ ಹಿರಿಯರು, ಬಳಗದವರು, ದುರ್ಯೋಧನಾದಿಗಳು, ಇವರೆಲ್ಲರನ್ನು ಕೊಲ್ಲಬೇಕು, ಸಂಹಾರ ಮಾಡಬೇಕು. ಇಷ್ಟೆಲ್ಲರನ್ನ ಸಂಹಾರ ಮಾಡಿ ನಿನಗೇನು ಸುಖ ಆಗೋದಿದೆ? ಆದ್ದರಿಂದ ನೀನು ಸರ್ವಥಾ ಯುದ್ಧ ಆಡಬೇಡ ಅಂತ ಇಷ್ಟು ಸಂದೇಶವನ್ನ ಧರ್ಮರಾಜನ ಎದುರಲ್ಲಿ ಸಭಾ ಮಧ್ಯದಲ್ಲಿ ಸಂಜಯ ಹೇಳ್ತಾ ಇದ್ದ. ಸಂಜಯ ಹೇಳಿದ್ರೆ ಆಗ
ಹೇಳ್ತಾನೆ ಧರ್ಮರಾಜ ಅಂದ, ಅಸಂಶಯಂ ಸಂಜಯ ಸತ್ಯಮೇತತ್ ಧರ್ಮೋ ವರ ಕರ್ಮಣಾಂ ಯತ್ವಮರ್ಥ. ಬಹಳ ಉತ್ತಮವಾದ ಮಾತು, ಎಂಥ ಶ್ರೇಷ್ಠವಾದ ಮಾತು. ಧರ್ಮವನ್ನೇ ಪರಿಪಾಲಿಸಬೇಕು, ಇದರಲ್ಲಿ ಯಾವ ವಿವಾದವಿಲ್ಲ. ಆದರೆ ಧರ್ಮ ಯಾವುದು ಅನ್ನುವುದನ್ನ ನೀನು ಆಲೋಚನೆ ಮಾಡಿ ನನ್ನನ್ನು ಬೈಬೇಕಲ್ಲ, ನೀನು ಬೈ. ಆದರೆ ನಾನು ಮಾಡಿದ್ದೇನು ಪಾಪ ಅಂತನ್ನೋದನ್ನ ಆಲೋಚನೆ ಮಾಡಿ ಬೈ. ಹೇಳ್ತಾನೆ, ಜ್ಞಾತ್ವಾ ತು ಮಾಂ ಸಂಜಯ ಗರ್ಹಯೇಸ್ತ್ವಂ. ಆಲೋಚನೆ ಮಾಡು, ವಿಚಾರ ಮಾಡು, ನೋಡ್ಕೋ, ಕೇಳ್ಕೋ. ನಾನು ಮಾಡಿದ್ದು ತಪ್ಪು ಅಂತ ನಿನಗನಿಸಿದ್ರೆ ನನ್ನನ್ನು ದೂಷಣೆ ಮಾಡು, ಬೈದು ಬಿಡು, ಚಿಂತೆ ಬೇಡ. ಯದ್ಯಧರ್ಮಂ ಚರಾಮಿ, ನಾನು ಧರ್ಮವನ್ನು ಚಲನೆ ಮಾಡ್ತಾ ಇದ್ದೀನೋ ಅಧರ್ಮವನ್ನು ಆಚರಿಸುತ್ತಿದ್ದೇನೋ ಇದನ್ನು ನೋಡಿಕೊಂಡು ನನ್ನನ್ನು ಬೈ. ಏನಾಗತ್ತೆ, ಕೆಲವೊಮ್ಮೆ ಅಧರ್ಮ ಧರ್ಮದಂತೆ ತೋರುತ್ತೆ. ನಿನ್ನ ರಾಜ ಧೃತರಾಷ್ಟ್ರ, ನಿಮ್ಮ ರಾಜಕುವರ ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ, ಇವರೆಲ್ಲ ಮಾಡುವಂತಹದ್ದು ಇದೆಲ್ಲ ನಿನಗೆ ಧರ್ಮ ಅಂತ ತೋರ್ತಾ ಇದೆಯಲ್ಲ. ಧರ್ಮರಾಜನ ಬಾಯಿಯೊಳಗೆ ಈ ತರಹದ ಶಬ್ದ ಬರಬೇಕಾದರೆ 13 ವರ್ಷಗಳ ಹಿಂದೆ ಅಥವಾ 12 ವರ್ಷಗಳ ಹಿಂದೆ ಭೀಮಸೇನ ದೇವರು ಕೊಟ್ಟಂತಹ ಭಾರಿಯಾದ ಇಷ್ಟೇ, ಅದು ಗಟ್ಟಿಯಾಗಿದೆ. ಸರಿಯಾಗಿ ವನಪ್ರವೇಶ ಮಾಡಿಯಾದ ಮೇಲೆ 1 ವರ್ಷಕ್ಕೆ ಭೀಮಸೇನ ದೇವರು ದ್ರೌಪದಿ ದೇವಿ ಮತ್ತು ಭೀಮಸೇನ ದೇವರು ಇಬ್ಬರೂ ಕೂಡಿ ಧರ್ಮರಾಜನ ಜೊತೆಗೆ ಚರ್ಚೆ ಮಾಡಿ, ಧರ್ಮರಾಜ ಅಂದ, ಹೇಡಿತನದ ಮಾತಾಡಿದವನು, ನಾನು ಕ್ಷಮೆ ಮಾಡ್ತೀನಿ. ಯಾರು ದುಃಖ ಕೊಟ್ರೇನು, ಶತ್ರುಗಳು ಕೊಟ್ಟಾರಲ್ಲ, ಕೊಟ್ರಾಯ್ತು, ಏನ್ ನಮ್ ದೈವ ಇದೆ, ಅದಕ್ಕೇನ್ ಮಾಡ್ಲಿಕ್ಕಾಗತ್ತೆ? ದೇವರಿಚ್ಛೆ ಇಲ್ಲದೆ ಆಗತ್ತೇನು? ದೇವರಿಚ್ಛೆ ಇಲ್ಲದೆ ಆಗುವುದಿಲ್ಲ. ಆದ್ದರಿಂದ ನಾರಾಯಣ ಪ್ರೇರಣೆಯಿಂದಲೇನೆ ಶತ್ರುಗಳು ನನಗೆ ದುಃಖ ಕೊಟ್ಟಿದ್ದಾರೆ, ಆದ್ದರಿಂದ ನಾನು ಅದನ್ನು ಸಹನೆ ಮಾಡ್ತೀನಿ ಅಂತ ಶುರು ಮಾಡಿದ್ದವನು. ಅಂತ ಅದಕ್ಕೆ ಭೀಮಸೇನ ದೇವರು ಹೋಗಿ ಅದನ್ನು ಸ್ಥಾಪನೆ ಮಾಡಿದ್ರು. ದಡ್ಡ ಅಣ್ಣ ಧರ್ಮರಾಜ, ಏನಿದು ಶಾಸ್ತ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ನೀನು, ತಪ್ಪಿದು. ದೇವರು ಕೊಟ್ಟಿದ್ದಾನೆ ಶಿಕ್ಷೆ ಅಂತನ್ನೋದು ಸತ್ಯ, ಆದರೆ ಕ್ಷತ್ರಿಯರು ಅದನ್ನು ಸಹನೆ ಮಾಡತಕ್ಕದ್ದಲ್ಲ. ಶತ್ರುಗಳು ಅನ್ಯಾಯ ಮಾಡಿ ನಮಗೆ ದುಃಖವನ್ನು ಕೊಟ್ಟಿದ್ರೆ ಅದನ್ನು ಸಹನೆ ಮಾಡುವುದಕ್ಕಲ್ಲ. ರೋಗವಾಯಿತು, ಸರಿ, ದೇವರು ಕೊಟ್ಟಾನೆ. ಶತ್ರುಗಳು ನಮ್ಮನ್ನು ಸೋಲಿಸಿದ್ದಾರೆ, ಚಿಂತೆ ಇಲ್ಲ. ನಾವು ದುರ್ಬಲರಾಗಿದ್ದೇವೆ, ಚಿಂತೆ ಇಲ್ಲ. ಮೋಸ ಮಾಡಿ ನಮಗೆ ದುಃಖ ಕೊಡಿಸಿದಾಗ ಅದು ನಾರಾಯಣ ಪ್ರೇರಣೆಯಿಂದ ಬಂದಿದೆ ಅಂತ ಹೇಳಿ ನಾವು ಕರ್ತವ್ಯವನ್ನು ಬಿಟ್ಟು ಕೂಡುವುದು ಸರಿಯಲ್ಲ. ಕರ್ತವ್ಯ ಏನು ನಮ್ಮದೀಗ? ಅವಶ್ಯವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡುವುದು, ಅದೇ ನಮ್ಮ ಕರ್ತವ್ಯ. ಅದು ಬಿಟ್ಟು ನಾನು ಉದಾಸೀನವಾಗಿರ್ತೀನಿ, ನಾನು ಏನು ಯುದ್ಧವಾಡುವುದಿಲ್ಲ, ಯುದ್ಧದಿಂದ ಪರಾಂಗುಖನಾಗ್ತೀನಿ ಅಂತನ್ನುವ ಮಾತು ಅತ್ಯಂತ ಹೇಡಿತನದ ಮಾತು, ಸರ್ವಥಾ ಆಡತಕ್ಕದ್ದಲ್ಲ ಅಂತ ಭೀಮಸೇನ ದೇವರು ಬಹಳ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ. ಆ ಉಪದೇಶ ಮನಸ್ಸಿನಲ್ಲಿ ಸ್ಥಿರವಾಗಿ ಕೂತಿದೆ. ಆ ಉಪದೇಶದ ಪ್ರಭಾವದಿಂದ ಈಗ ಧರ್ಮರಾಜ ಸಂಜಯನ ಮುಂದೆ ಗಟ್ಟಿಯಾಗಿ ಅತ್ಯಂತ ಧೈರ್ಯದಿಂದ ಈ ಮಾತನ್ನ ಹೇಳ್ತಾ ಇದ್ದ. ಸಂಜಯ ಇಷ್ಟು ಧೃತರಾಷ್ಟ್ರ ಹೇಳಿ ಕಳಿಸಿದ ಮಾತನ್ನ ಸಂಜಯ ಹೇಳಿದ ಮೇಲೆ ಪ್ರತಿಯಾಗಿ ಹೇಳಬೇಕಾದರೆ ಅವನಿಗೆ ಆ ಉಪದೇಶದ ಪ್ರಭಾವ ತುಂಬಾ ಆಗಿದೆ. ಸರ್ವಥಾ ಅಳಿದು ಹೋಗದಿದ್ದಂತೆ ಗಟ್ಟಿಯಾಗಿದೆ ಅಂತ ನಮಗೆ ತಿಳಿದವರು. ಯತ್ರ ಧರ್ಮೋ ಧರ್ಮರೂಪಾಣಿ ಧತ್ತೆ, ಎಲ್ಲಿ ಅಧರ್ಮ ಧರ್ಮದ ರೂಪವನ್ನು ತಾಳ್ತದೆ, ಧರ್ಮ ಇದು ಅಧರ್ಮದಂತೆ ಕಾಣುತ್ತೆ. ನಾವು ನಿಮಗೆ ತೋರುತ್ತೆ, ಅವರು ಮಾಡುವುದೆಲ್ಲ ಧರ್ಮ ಅಂತ ತೋರ್ತಾರೆ. ಇದೇ ವಿಪರ್ಯಾಸ. ನಾವೇನ್ ತಪ್ಪು ಮಾಡಿದ್ದೇವೆ ಅಂತ ನಾವು ಅಧರ್ಮ ಅಂತಂತೇವೆ. ಯುದ್ಧವಾಡುವುದು, ಅನ್ಯಾಯ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡಿ ಯುದ್ಧವಾಡುವುದು ಇದು ಕ್ಷತ್ರಿಯರಿಗೆ. ತತ್ರಾಪಿ ಕ್ಷತ್ರಿಯರಿಗೆ ಇದು ಅಧರ್ಮವ? ಯಾರು ಹೇಳಿ? ಎಲ್ಲಿದೆ ಶಾಸ್ತ್ರ? ಯುದ್ಧ ಅಂತನ್ನೋದೇ ಕ್ಷತ್ರಿಯರ ಧರ್ಮವಲ್ಲ. ಆ ಯುದ್ಧ ಎನ್ನುವಂತಹ ಕ್ಷತ್ರಿಯರ ಧರ್ಮವನ್ನು ನಾವು ಅನುಷ್ಠಾನ ಮಾಡ್ತೇವೆ ಅಂತಂದ್ರೆ ಅದು ತಪ್ಪ? ಅದು ಯಾರ ವಿರುದ್ಧ? ಅನ್ಯಾಯ ಮಾಡಿದವರ ವಿರುದ್ಧ. ಆತತಾಯನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ಯಾರು ಬೆಂಕಿ ಹಾಕ್ತಾನೆ ಅವನು ಆತತಾಯಿ, ವಿಷ ಕೊಡ್ತಾನೆ ಅವನು ಆತತಾಯಿ,
ಯಾರು ಐಶ್ವರ್ಯವನ್ನ ಕದಿತಾನೆ ಅವನ ಆತ ತಾಯಿ, ಯಾನು ಕ್ಷೇತ್ರ ಅಂದ್ರೆ ಭೂಮಿಯನ್ನ ಅಪಹಾರ ಮಾಡ್ತಾನೆ ಆತ ತಾಯಿ, ಹೆಣ್ಣು ಮಕ್ಕಳನ್ನ ಹೆಂಡತಿಯನ್ನ ಅಪಹಾರ ಮಾಡ್ತಾನೆ ಅವಮಾನ ಮಾಡ್ತಾನೆ ಆತ ತಾಯಿ. ಕೌರವರು ಪಾಂಡವರ ದೃಷ್ಟಿಯೊಳಗೆ ಈ 5 ಕಾರಣಗಳಿಂದ ಆತ ತಾಯಿಗಳು, 5 ಕಾರಣಗಳಿಂದ ಆತ ತಾಯಿಗಳು. ಎಷ್ಟು ವಿಚಿತ್ರವಿದೆ ನೋಡಿ. ಭೀಮನಿಗೆ ವಿಷ ಕೊಟ್ಟು ಅರಗಿನ ಮನೆಯಲ್ಲಿ ಸುಟ್ಟಾಕಿದ್ರು, ಹೆಂಡತಿಗೆ ಅವಮಾನ ಮಾಡಿದ್ರು, ರಾಜ್ಯವನ್ನು ಅಪಹಾರ ಮಾಡಿದ್ರು, ಮೋಸದಿಂದ ಕಾಡಿಗೆ ಕಳಿಸಿದ್ರು. ಇಷ್ಟೆಲ್ಲಾ ಮಾಡಿದ್ದಂತಹ ಈ 5 ಕಾರಣಗಳಿಂದ ಅವರು ಆತತಾಯಿಗಳು. ಹೀಗಿರುವಾಗ ಆ ಆತತಾಯಿಯಾದವರು ಯಾರೋ ಅವರನ್ನ ಅವಶ್ಯವಾಗಿ ಕೊಲ್ಲಬೇಕು. ಆತತಾಯಿ ಎದುರಿನಿಂದ ಬರ್ತಾ ಇದ್ದಾನೆ ಅಂತಂದ್ರೆ ಕೊಂದು ಬಿಡಬೇಕು ಅಂತ ಹೇಳ್ತಾರೆ. ಆತತಾಯನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್, ವಿಚಾರ ಮಾಡಿ ಕೊಲ್ಲೋದಲ್ಲ, ಕೊಂದೇ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ, ಧರ್ಮಶಾಸ್ತ್ರ. ಆದ್ದರಿಂದ ನಾನು ಮಾಡುವ